ಇಲ್ಲ ನಾನು ಹೊರಗೆ ಮಾಡ್ತೀನಿ ಅಂತ. ಅಲ್ಲ ದಿನ ಹೊರಗಡೆ ತಿಂದ ರೊಕ್ಕ ಯಾರು ಕೊಡ್ತಾರ ನಿಂಗ? ನೀನ ಕೊಡಮ್ಮ. ನನ್ ಕಡೆ ಇಲ್ಲಪ್ಪ ರೊಕ್ಕ. ಅಪ್ಪನ ಹತ್ರ ಇಸ್ಕೊಡು. ಬೈತಾರ, ನಾನು ನಿನ್ನ ಕೂಡ ಬೈತಾರ ಅವ್ರಿಗೆ. ಹೋದೆ ಅಂದ್ರ ನಾಷ್ಟ ಮಾಡ್ಕೊಂಡು ಹೋಗ್. ಬಾಮ್ಮ ಅಪ್ಪನ ಹತ್ರ ಇಸ್ಕೊಡು. ಹೊರಗೆ ಮಾಡ್ಕೊಂತೀನಿ. ಹೇಳಿದ ಮಾತು ಕೇಳಿ ನನ್ನ ನಿಮಿಷ. ಬಾಮ್ಮ ಕೊಡ್ಸ್ ಬಾಮ್ಮ. ಏನ್ರಿ ಅವ್ನ ಕಾಲೇಜಿಗೆ ಹೋಗ್ಬೇಕಂತ ಸ್ವಲ್ಪ. ಎದಕ್ಕಂತ? ಅವನ ಹೊರಗಡೆ ಫ್ರೆಂಡ್ ಸರ್ಕಲ್ ಜೊತೆ ಟಿಫನ್ ಮಾಡ್ತಾನ, ಮನ್ಯಾಗ ಬರ್ಲಂತ. ನೀನ್ ಸರಿಯಾಗಿ ಮಾಡ್ಲಿಕ್ಕಿಲ್ಲ, ಅದಕ್ಕ ಹೊರ ತಿನ್ನಾಕತ್ತಂತಗ. ಅಡಿಗೆ ಮಾಡ್ತೀನಿಲ್ಲ. ಏ ಸುಮ್ಕದಲ್ಲಿ ಹೇಳಿನ. ಎದಕ್ಲೆ ರೊಕ್ಕ ಎದಕ್ಕ? ಹೊರಗೆ ನಾಷ್ಟ ಮಾಡ್ತೀನಿ. ಯಾಕೆ ಇಲ್ಲೇ ಮನ್ಯಾಗ ಮಾಡಿರ್ತೀಯಲ್ಲ? ನಿಮ್ಮ ಅಡಿಗೆ ಮಾಡಿದ ಮನ್ಯಾಗ? ಮಾಡಿನ್ರಿ ಅಡಿಗೆ ಮನ್ಯಾಗ. ಮತ್ತ ಅವ್ನ್ ತಿಂದೋಗಿಲ್ಲ ಏನ್ ಮಾಡ್ಬೇಕು? ಯಾಕೆ ತಿನ್ಲಿಲ್ಲ? ಇಲ್ಲ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನ್ ಮಾಡ್ತಾರ, ಅದಕ್ಕೆ ಈಗ ನಿಮ್ಮ ಕ್ಯಾಂಟೀನ್ಯಾಗ ತಿಂದ್ರನ ನಾಷ್ಟ ಏನದ? ಮನಿ ಊಟ ಬೇಡ ನಿಮಗ? ನೀನ್ ಸರಿಯಾಗಿ ಅಡಿಗೆ ಮಾಡಿರ್ಲಿಕ್ಕಿಲ್ಲ, ಅದಕ್ಕೆ ಹೊರಗ್ ತಿಂತಂತ ಅವ. ಸರಿ ಮಾಡ್ತೀನಿ. ಏ ಸುಮ್ನಿದ್ದೆಲ್ಲ ಹೇಳಿ ಮಪ್ಪಗ. ನೀ ಸರಿ ಮಾಡಿದ್ರ ಅವ ಯಾಕೆ ಹೊರಗ್ ತಿಂತದ? ಏನ ಅವನಿಗೆ ರೊಕ್ಕ ಕೊಡ್ಬೇಕ. ನಿಮ್ಮವ್ವ ಭಾರಿ ಜಾಣಿಲಿ. ಮಗ್ಗ ರೊಕ್ಕ ಕೊಡು ಅಂತಂದೇಳಿ ಹಿಂಗ್ ಸುತ್ತಿ ಬಳಸಿ ಬಂದ್ ಹೇಳಕತ್ತಾವ. ಬಟ್ ಕೊಡ್ಬೇಕ್ ನಾನೀಗ ರೊಕ್ಕನ ಮ್ಯಾಲ. ಹೌದು ಕೊಡ್ರಿ, ಏನಾಯ್ತು? ಭಾರಿ ಜಾಣಕಿ. ಮಗನ ಮೇಲೆ ಇಲ್ಲಿ ಪ್ರೀತಿ ಎಲ್ಲಿ ಹೊಕ್ಕತಿ? ತಮ್ಮ ಎಷ್ಟೊತ್ತಿದೆ? 50. ಇದು ನಿನ್ ಕಡೆ ಇದ್ರ ನಿನಗ ಮರ್ಯಾದೆ. ನಿನ್ನಿಂದ ಅಲ್ಲ, ಇದರಿಂದ. ರೊಕ್ಕ ಇದ್ರನ ಮರ್ಯಾದೆ, ರೊಕ್ಕ ಇಲ್ಲ ಅಂದ್ರ ನಾಯಿಗಿಂತ ಕೇಳ್ತಿರ್ಕ. ಅತ್ತ ರೊಕ್ಕನ ಗಳಿಸೋದಷ್ಟು ಸುಲಭ ಅಲ್ಲ, ದುಡಿಬೇಕು. ನಿನ್ನ ಕಡೆ ರೊಕ್ಕ ಇದ್ರೆ 4 ಮಂದಿ ನಿನ್ ಗೌರವ ಕೊಡ್ತಾರ. ಅದ ನಿನ್ನ ಕಡೆ ದುಡ್ಡು ಇಲ್ಲ ಅಂತಂದ್ರ ನಿನ್ನನ್ನು ಬೀದಿ ಹೆಣ ಆಗಿ ನೋಡ್ತಾರ. ಇದನ್ನ ನೀನ್ ಎಚ್ಚರದಿಂದ ಗಮನದಾಗಿಟ್ಕ. ಇವತ್ತೇನ ನಿನ್ ಗೆಳೆಯಂದ್ರು ಹೋಗಿ ಅಲ್ಲಿ ಮಜಾ ಮಾಡಾಕ ಇದನ್ ಮಾಡಾಕ ನಿನಗಿದು ಖುಷಿ ಅನಿಸ್ಬೋದು, ಆದ್ರೆ ಇದ್ರ ಹಿಂದಿನ ಶ್ರಮ ನಿಮಗ ಅರ್ಥ ಆಗುದಿಲ್ಲ. ನೀನು ದುಡ್ಯಾಕ್ ಶುರು ಮಾಡು, ಅವಾಗ ಗೊತ್ತಾಕತಿ. ಏನ ತಗ ಹೋಬಾ. ಅಮ್ಮ ಬರ್ತೀನಮ್ಮ. ಅಪ್ಪ ಬರ್ತೀನ. ಹಾ ಹೋಗ್ಬಾ. ಬರ್ತೀನಮ್ಮ. ಹೋದವ ಸಾಲಿಗೆ. ಈಕಿನ್ನ ಅದು ಚಲೋ ನೆನಪಾತು. ಸೌಕಾರಿಗೆ ನಾನು ಈಕಿದ ಆಸ್ಪತ್ರೆ ಖರ್ಚಿಗೆ ಅಂತಂದೇಳಿ ರೊಕ್ಕ ಕೇಳಿದ್ ನಾನು. ಈ ಬರೋ ವಾರದಾಗ ಕೊಡ್ತೇನೆ ಅಂದ. ಈಕಿನ ಕರ್ಕಂದು ನಾವು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ. ಆಯ್ತಾ? ನಾ ಸ್ವಲ್ಪ ಹಂಗಾರ ಹೊಲಕ್ಕೆ ಹೋಗಿ ಬರ್ಲೆ ಸೌಕಾರ ಹೊಲಕ್ಕೆ? ಹಾ ಸರಿ, ನೋಡಿಕೆ ಆಕಿನ ಹಂಗಾರ. ಹುಷಾರ್ ಬೇ ನೀನ. ಯಾಕೆ ದೋಸ್ತ ತಪ್ಪು ಕುಂತಿಯಲ್ಲ? ಯಾಕೆ ಬಿಡ್ಲಪ್ಪ ಹಂಗ ಬೇಜಾರಲ್ಲ. ಯಾಕೆ ಏನಾಗೈತಿ ಹೇಳ? ನಿಮ್ ಮಗ ನೋಡಿದ್ರೆ ಗೊತ್ತಾಗತ್ತೆ ಏನಾಗೈತಿ. ದೋಸ್ತ ರೊಕ್ಕ ಸಮಸ್ಯೆ ಬಾಳ ಆಗ್ಬಿಡತ್ಲಿ ಅಪ್ಪ. ನಮ್ಮ ಅಪ್ಪಗ ಇವತ್ 100 ರೂಪಾಯಿ ಕೇಳಿದ್ದೆ, ಅದಕ್ಕ ಇಷ್ಟುದ್ದ ಭಾಷಣ ಮಾಡಿ ನೋಡಿ 50 ರೂಪಾಯಿ ಕೊಟ್ಟು ಕಳ್ಸ. ಮನೆಗೆ ಯಾಕೆ ರೊಕ್ಕ ಕೇಳ್ತಿ ಹೇಳಿ? ನಾನು ಎದಕ್ ಇದೀನಿ? ನಿನಗೆ ಏನಾಗಬೇಕಾದ್ರೆ ನನಗೆ ಕೇಳ. ನಾನು ನಿನ್ ದೋಸ್ತ ಇದೀನಿ. ಎದಕ್ ಚಿಂತೆ ಮಾಡ್ತಿ? ನೀ ಎಣ್ಣೆ ಹೊಡಿತೀಯ, ಊಟ ಮಾಡ್ತೀಯ, ಹೇಳು ಏನ್ ಬೇಕಾದ್ ಕೇಳ, ನಾ ಕೊಡಿಸ್ತೀನಿ. ತಗೊಂಬಾ ಬೇಕಾರ. ಅಲ್ಲಿ ದೋಸ್ತ ನಾನು ಬಾಳ ದಿವಸ ಅಂತ ನೋಡಕಂತೀನಿ. ಒಳ್ಳೊಳ್ಳೆ ಬಟ್ಟೆ ಹಾಕ್ತಿವಪ್ಪ, ಒಳ್ಳೊಳ್ಳೆ ಪ್ಯಾಂಟ್ ಹಾಕ್ತಿದ್ದಿ, ಚಲೋ ಬ್ರ್ಯಾಂಡ್ ಚಪ್ಪಲ್ ಹಾಕ್ತಿದ್ದಿ, ಹೊಸ ಬೈಕ್ ಓಡಾಡ್ತಿದ್ದಿ. ನಮ್ ಹುಡ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೊಸ ಹೋಟೆಲ್ನಾಗ ಚಲೋ ಊಟ ಕೊಡಿಸ್ತೀಯಪ್ಪ. ಎಲ್ಲಿಂದ ಬರ್ತಾವ ನಿನ್ ದುಡ್ಡು? ದೋಸ್ತ ಅದೆಲ್ಲ ನೀ ಯಾಕೆ ಸುಮ್ಮನೆ ಟೆನ್ಷನ್? ನಿನ್ಗೆ ಏನ್ ಬೇಕಾ ಕೊಡಿಸ್ತೀನಿ ಸುಮ್ಮನೆ. ಹೇಳೇ ದೋಸ್ತ.
ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಲೇಪ ಹೇಳ ದೋಸ್ತ. ಸುಮ್ಮನೆ ಬೇಡ ಅದೆಲ್ಲ ಗೊತ್ತಾಗಲ್ಲ ಹಿಂಗ. ಈಗ ಹೇಳ್ತಿಲ್ಲಪ್ಪ, ಹೇಳಿಲ್ಲ ಅಂದ್ರೆ ನಮ್ ದೋಸ್ತಿ ಮೇಲೆ ಹೇಳ್ದಾರಷ್ಟು ಇದಾನ ಅದ. ಈ ನೋಡ್ ದೋಸ್ತ, ನಾನು ಆನ್ಲೈನಾಗ ಗೇಮಿಂಗ್ ಆಡ್ತೇನೆ. ಅವ್ರ ರೊಕ್ಕ ಹಾಕಿ ರೊಕ್ಕ ತಕಂತ. ಆನ್ಲೈನ್ ಗೇಮ್ ಅದ ರೊಕ್ಕ ವಿತ್ ಡ್ರಾ ಮಾಡ್ಕೊಂತಾರಲ್ಲ. ಅದ್ರಾಗ ರಮ್ಮಿ ಆಡಿ ಅದೆಲ್ಲ ಆಡಿ ನಾ ರೊಕ್ಕ ಕಳಿಸಿ ಅಂತ. ಹೌದಾ? ಅದ್ರಲ್ಲಿದ್ದಾನೆ ಇದೆಲ್ಲ ಬಟ್ಟೆ ಇದೆಲ್ಲ ಕಾಸ್ಟ್ಲಿ ಎಲ್ಲ ಐಫೋನ್ ಎಲ್ಲ ತಗೊಂಡದ ಅದ್ರಲ್ಲಿದ್ದಾನೆ. ನನಗೆ ಕಳಿಸ್ಲಿ ದೋಸ್ತ. ಸುಮ್ಮನೆ ಬೇಡ ಸಮಸ್ಯೆ ಅವೆಲ್ಲ. ದೋಸ್ತ ಕಳಿಸ್ಲಿ ದೋಸ್ತ. ನೀಗ ಆಗಲ್ಲ ಸುಮ್ಮನೆ ಮತ್ತೆ ಸುಮ್ಮನೆ ಕಳಿಸ್ಲಿ. ಈಗ ಕಳಿಸ್ತಿಲ್ಲಪ್ಪ ನೀನು. ಬೇಡ ಸುಮ್ಮನೆ ಲೇಪ. ಗೊತ್ತಾತೋಳ ನನ್ಗೀಗ ಏನ ಆನ್ಲೈನ್ ಗೇಮ್ ಆಡಕ್ ಶುರು ಮಾಡಿ ನಾನ್ ದುಡ್ಡು ಮಾಡಕಂತ ಅಂದ್ರ ನಿನ್ ಕೈಲಿ ನಾನ್ ಮೆರಿತೀನಿ ಅಂತ ಹೊಟ್ಟಿರಲ್ಲ ನನಗ. ಹಂಗಲ್ಲೇ ಮತ್ತೆ ಹೇಳ, ಮತ್ತೆ ಕಳ್ಸ ನಮ್ಗ, ನಾವ ಆಡ್ತೀವಿ. ಸರಿ ಆತ್ ತೋರಪ್ಪ, ಹೇಳ್ತೀನಿ ನೋಡು. ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ಮ್ಯಾಗ ಸೆಂಡ್ ಮಾಡಿ ಹೇಳ್ತೀನಿ. ದೋಸ್ತ ಜಲ್ದಿ ಕಳ್ಸ. ಸರಿಲೇ. ನೋಡು ಇದನ್ನ ದೋಸ್ತ. ಅದನ್ನ ಕ್ಲಿಕ್ ಮಾಡ ದೋಸ್ತ. ನಂಬರ್ ಗಿಂಬರ್ ಕೇಳಂತದೆ ದೋಸ್ತ. ನಂಬರ್ ಹಾಕಿ, ಮೊಬೈಲ್ ನಂಬರ್, ಪಾನ್ ಕಾರ್ಡ್ ನಂಬರ್, ATM ಕಾರ್ಡ್ ನಂಬರ್. ದೋಸ್ತ ಆಮೇಲೆ ಓಪನ್ ಆತಲ್ಲ ದೋಸ್ತ. ಈಗ ಇಲ್ಲಿ ಅಂದರ್ ಬಾರ್ ಅಂತ ಕೊಡ್ತಾನ. ನೀ ಯಾವ್ದು ನೋಡ್ಕೊಂಡ್ ನೋಡ್ಬೇಕು. ಈಗ ಅಮೌಂಟ್ ಹಾಕ್ಬೇಕ ಅದಕ್ಕ ದೋಸ್ತ. ಹಂಗಾರ ನಮ್ಮಪ್ಪ ಅವಾಗ ಕೊಟ್ರದ 50-100 ರೂಪಾಯಿ ಕೊಟ್ಟಿರ್ತಾನಲ್ಲ, ಅವನ್ನೆಲ್ಲ ಸೇರಿಸಿ 1000 ರೂಪಾಯಿ ಐತಿ. ಫಸ್ಟ್ 100 ರೂಪಾಯಿ ಹಾಕಿ ನೋಡೋಣ. ಸರಿ 100 ರೂಪಾಯಿ ಹಾಕ. ಕಡೆ ಮಕ್ಳದಾಗ ನೋಡೋಣ, ನಾ ಕೇಳ್ತೀನಿ. 100 ರೂಪಾಯಿ ಹಾಕಣ ದೋಸ್ತ. ನಾಡ ಈ ಕಡೆ ಹೊತ್ತು ಇಲ್ಲಿ ನೋಡಿದ ಅಂತಾರ. ಇದು ಈ ಕಡೆ ಐತಲ್ಲ ಬಾರ್ದ, ಯಾವ್ದು ಬೇಕು ಇಲ್ಲಿ ಕಾಯಿನ್ಸ್ ಕೊಡ್ತಾರೆ. ಕಾಯಿನ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಬೋನಸ್ ಎಲ್ಲ ಕಾಯಿನ್ಸ್ ಎಲ್ಲ ಕೊಡ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೆ. ದೋಸ್ತ 100 ರೂಪಾಯಿ 500 ರೂಪಾಯಿ ಬಂದ್ಲೇ ದೋಸ್ತ. ಹೇಳಿಲ್ಲ ನಾನು ದೋಸ್ತ. 500 ರೂಪಾಯಿ ಹಾಕ್ಬಿಡಣ ದೋಸ್ತ. ಹಾಕ, ಎಷ್ಟು ಹತ್ತಿ ಅಷ್ಟು ಡಬಲ್ ಬರ್ತದ. ನಿಮಿಷಲ್ಲಿ ಆಡ್ಬೇಕು ನೀನು ಅಷ್ಟೇ ದೋಸ್ತ. 500 ರೂಪಾಯಿ ಹಾಕಂತ ಈಗ. ಅದ 500 ರೂಪಾಯಿ ಹಾಕ್ಬಿಡಣ ಅಂತ. ಬಾರ್ ಹಾಕ್ಲೆ ದೋಸ್ತ. 17 ರೂಪಾಯಿ ದೋಸ್ತ. 500 ರೂಪಾಯಿ ಹೇಳಿಲ್ಲ ನಾನು. ಹಾಕ್ಬೇಕಾರೆ ಇನ್ನ ಹಾಕ್ಬೇಕಾರೆ 15 ರೂಪಾಯಿ 15 ರೂಪಾಯಿ ಹಾಕ್ಬಿಡ ಹೇಳ್ತೀನಿ ದೋಸ್ತ. ಏನಾಗಲ್ಲ ಹಾಕ್ಲಿಪ್ಪ, ಯಾಕೆ ಇದು ಮಾಡ್ತಿ? ಬಾರಾಕ್ಲೆ. ದೋಸ್ತ 10,000 ರೂಪಾಯಿ ದೋಸ್ತ. ಹೇಳಿದಿಲ್ಲ ಯಪ್ಪೋ. 15 ರೂಪಾಯಿ 10,000 ರೂಪಾಯಿ ದೋಸ್ತ. ಮತ್ತಿದ ಖುಷಿನ ಪಾರ್ಟಿ ಕೊಡ್ಸ್ಬೇಕು ನೋಡ ದೋಸ್ತ. ಇವತ್ ನೀನೇ ಪಾರ್ಟಿ ಕೊಡ್ಸೋದು ನಾನು ಕೊಡ್ತೀನಿ ನಡ್ಲೆ. ಏನ್ ತಿಂತಿದಿ ಏನ್ ಕುಡಿತೀನಿ ನಡ್ಲೆ. ಫೋನಾ ಮತ್ತ ದೋಸ್ತ. ಒಂದ್ ಕೆಲ್ಸ ಇದ ಖುಷಿಗೆ ನಮ್ಮ ಅಪ್ಪಗ ನಮ್ಮ ಅವ್ಗ ಒಂದ್ ಜೊತೆ ಹೊಸ ಡ್ರೆಸ್ ಕೊಟ್ಟ ಆಮೇಲೆ ಹೋಗ್ಬಿಡೋಣ ಅಂತ. ನೀ ಏನ ಮಾಡಪ್ಪ ನಂಗೆ ಗೊತ್ತಿಲ್ಲ. ಮತ್ ನನಗ್ ಮಾತ್ರ ಫುಲ್ ಎಣ್ಣೆ ಹೊಡಿಸ್ಬೇಕು ಹೇಳ್ತಾನ ನಾನು. ಇವತ್ತೆಲ್ಲ ನಂದಲೆ ಬಾ ಮತ್ ಹಂಗಿದ್ರ. ನನ್ನ ಮನಿಗ್ ಬಿಟ್ಟು ಬಿಡ್ಲಿ ದೋಸ್ತ. ಅವರಿಗೆ ಬಟ್ಟಿ ಕೊಡಿಸಿ ಆಮೇಲೆ ಹೋಗ್ಬಿಡೋಣ. ತೋರು ನಾ ಅಮ್ಮ. ಇವಾಗ ಬಂದೆ. ಬಾ ಕುತ್ಕೋ, ಬಾ ಊಟ ಮಾಡ್ದ. ಇಲ್ಲ ನಾವು ಹೊರಗೆ ಮಾಡ್ಕೊಂಬಂದೆ. ಎಲ್ಲಿ? ಆಗ್ಲೇ ಫ್ರೆಂಡ್ಸ್ ಜೊತೆ ಮಾಡ್ಕೊಂಬಂದೆ. ಹೊರಗೊಂಡು ಬಂದೆ. ಅಲ್ರಿ ಎಲ್ಲರೂ ಬಂದು ಮಾತಾಡ್ತಿರಲ್ಲ, ಅವ ಏನ್ ಮಾಡಿದ್ರು ತಪ್ಪು ಕಂಡು ಹಿಡಿತೀರಿ. ಹೌದು. ನೀನು ನಿನ್ನ ಮಗ ಇಬ್ರು ಮಸ್ತ್ ಕೊಟ್ರಿ ನೋಡಿ ನೀವು.
ಇಬ್ಬರು ಹೊರಗ ನೀವು ತಪ್ಪ ಹಂಗ ಮಾತಾಡ್ತಾನ ನಿನಗೇನ್ ನೀನ್ ಹೇಳ ಇದೇನು ಸೀರೆ ಯಾರಿಗಿದ ನಿನಗ ಅಮ್ಮ ನಿಜವಾಗ್ಲು ನಿನಗ ಲೇ ಈ ಸೀರೆ ತರಕ ರೊಕ್ಕ ಎಲ್ಲಿಂದ ಬಂದು ಇಲ್ಲಪ್ಪ ಅವಾಗ ಅವ್ವ 50 ರೂಪಾಯಿ ಕೊಡೋದು ನೀನ ಕೊಡ್ತಿದ್ದಲ್ಲ ಕುಡಿಸಿ ತಂದು ಕೊಡಿ ಎಷ್ಟ್ ಜಾಣೈತೆ ಮಕ ನೋಡಿ ಇಂತ ಆಗಲಾಗಿದೆ ಮತ್ ನನ್ ಮಗ ಏನ್ ಮಾಡಿದ್ರು ಅಂತ ಹೇಳಿ ನೀವು ಪಾಪ ಖುಷಿಗೇನೋ ತಂದೈತಿ ಹುಡುಗ ಅವ ಕೂಡ್ಸಿಟ್ಟ ರೊಕ್ಕದಾಗ ಸೀರೆ ತಂದನಿ ಅಂತಾನ ಮತ್ತೆ ಇದನ್ನ ನಂಬಕ ಅಪ್ಪ ಕುಡಿಸಿ ತಂದಿರೋದ ಅಣ್ಣ ನನಗ ಅವನ ಡ್ರೆಸ್ ನಿನಗ ತರ್ತೀನಮ್ಮ ನಾಳೆ ತರ್ತೀನಿ ಹಾ ನಾಳೆ ನಾಳೆ ಅಂದ್ರೆ ನಾಳೆ ನನ್ ಮಗ ಚಲೋ ಸೀರೆ ತಂದ ನೋಡ್ರಿ ಅಲ್ಲ ಅವ ನಾಳೆನ ತರ್ತಾನೆ ಅನ್ನಕತ್ತಾನ ನಾಳೆ ಅಪ್ಪ ನಾಳೆ ಅಂದ್ರೆ ನಾಳೆ ಅಲ್ಲ ಮತ್ತೆ ಅವ್ರು ಕೂಡಿಸಿ ದುಡ್ಡು ಹೊಂದಿಕೆ ಅದ ಮೇಲೆ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಕೂಡಿಸಿ ಹೊಂದಿಕೆ ಆದ್ಮೇಲೆ ಹ್ಮ್ ತಮ್ಮ ರೀ ಇದಕ್ಕೆ ರೊಕ್ಕ ಇಟ್ಕೊಟ್ಟಿತ್ತಮ್ಮ ಅಪ್ಪ ಒಂದು 400 450 ನೋಡಿದ್ರ ಇದು ಏನೋ ಜಾಸ್ತಿ ರೊಕ್ಕ ಇದ್ದಂಗ ಅಂತಕತ್ತದ್ಲೇ ತಮ್ಮ ಕೊಡ್ರಿ ನೀವು ಹುಡುಗ ತಂದ ಖುಷಿ ಇಲ್ಲ ನಿಮಗ ಏನ್ ನಡಿಪ್ಪ ನಾ ಒಳಗ್ ಹೋಗೋಣ ನಡಿ ಅಲ್ಲ ಅದು ರೊಕ್ಕ ಅದ್ರದ್ದು ಜಾಸ್ತಿ ಏ ಒಳಗ್ ನಡಿಪ್ಪ ಆ ಸೀರೆ ಗದ್ದಲ್ದ ಈಕಿ ಇಲ್ಲಿ ನೋಡಿಲ್ದಿ ಅಕ್ಕಿ ಇಲ್ಲೇ ಬಿಟ್ಟು ಹೋದ್ಲಿಕ್ಕೆ ನಾ ಕೆರಿಕಿಂತ ಕುಂದ್ರಲ್ಲ ಹಿಂಗ ಆ ಸೀರೆ ರೊಕ್ಕ 450 ರೂಪಾಯಿ ಅಂತನವ ಅದನ್ನ ನೋಡಿ ಅಲ್ಲ ಆ ಸೀರೆ ರೊಕ್ಕ ನಿಮಗ ನೋಡಿದ್ರೆ ಜಾಸ್ತಿ ಅನಿಸ್ಲಿಲ್ಲ ನನಗೆ ಯಾಕೋ ಅನುಮಾನ ಐತ್ರಿಪ್ಪ ಆಕಿ ನೋಡಿದ್ರ ಹಂಗ ಪುರುಸತ್ ಇಲ್ದಂಗ ಮಕ್ಕ ಏಟಾಗಲ್ಲ ಮಾಡ್ಕೊಂಡು ಹೋದ್ ರೊಕ್ಕ ಜಾಸ್ತಿ ಸೀರಿ ಎಲ್ಲಿಂದ ರೊಕ್ಕ ಬಂತು ವಿಚಾರ ಬಾರೋ ನಾನ್ರಿ ಬಾ ಬಾ ಕುಂದ್ರ ಬಾ ನಮಸ್ಕಾರ ಬಾ ಕುಂದ್ರ ಬಾ ಆರಾಮದಿರಿ ಕುಡಿಯೋಣ ಮರ ಒಬ್ಬ ಆರಾಮ 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 ಏನ್ ಓದಾಕತ್ತ ನಮ್ಮ ಮಗ ಮಗ ಅದು ದೊಡ್ಡ ಸಾಲಿ ಅದ ಎಂತಾರ ಅಂತಾರೀಪ ಕಾಲೇಜ್ 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 ಹೋಗ್ತಾನೆ ಏನಿಲ್ಲ ಮಕ್ಕಳ ಮೇಲೆ ಒಟ್ಟು ಗಮನ ಇರ್ಬೇಕಾಗತ್ತ ಪಾಲಕರದ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರ ಯಾಕೆ ಹೇಳಕತ್ತಂದ್ರ ಗಿಡದಾಗೆಲ್ಲ ಎಲ್ಲಿ ಹಳದಿ ಆಗಕತ್ತಾವು ಅದನ್ನೆಲ್ಲ ಸ್ವಲ್ಪ ನೀವು ಗಮನಕ್ಕೆ ಇಟ್ರೆ ಚಲೋ ಅಂತೇನೆ. ಗಿಡದಾಗ ಎಲಿ ಹಳದಿ ಆಗತ್ತವ್ರೆ ಏನ್ ಹೇಳ್ತಾನಂತ ತಿಳಂಗಿಲ್ಲ ಬಿಡಂಗಿಲ್ಲ ಚಿಕ್ಕಬಿಟ್ಟನ್ ನಾನು ಆತ್ರಿ ಅಲ್ಲ ಆಯ್ತಾಯ್ತು ಅನ್ನೋದಲ್ಲ ಫೋನು ಕೊರೋನಾ ಹರಡದಂಗ ಹರಡೈತಿ ಯಾಕಂತ ಹೇಳಿದ್ರ ಫೋನಿನ ರೋಗ ದೊಡ್ಡ ರೋಗ ಅದ ನಾಳೆ ನಿನ್ನ ಮಕ್ಕ ತೊಂದ್ರೆ ಆಗ್ಬಾರ್ದು ಅದನ್ನ ನೀವು ಗಮನಕ್ಕೆ ಹರಿಸಿದ್ರ ಮುಂದೆ ಚಲೋ ಆಕತಿ ಇಲ್ಲ ಅಂದ್ರ ಕಷ್ಟ ಆಗತ್ತಪ್ಪ. ಹ್ಞೂನ್ರಿ ಅಲ್ಲೋ
ನಾ ಹೇಳಿದಕ್ಕೆಲ್ಲ ನೀ ಗೋನ್ ಹೇಳಾಡ್ಸಕತ್ತೀಯಲ್ಲ ಹೇಳಿದ್ರ ಅರ್ಥ ಆಗಲ್ಲ ಒಟ್ಟ ಯಾಕೆ ಹೇಳಕತ್ತೀವಿ ಮಗ ಒಳ್ಳೇದಾಗ್ಲಿ ಅನ್ನೋಂತ ಉದ್ದೇಶದಿಂದ ಹೇಳಕತ್ತೇನೆ. ನನ್ನ ಮಗನ ಬಗ್ಗೆ ಏನ್ ಹೇಳ್ತಿದೆ? ನನ್ನ ಮಗ ಅಪರಂಜಿ ಚಿನ್ನ ಇದ್ದಂಗವ, ಅವನ ಬಗ್ಗೆ ಹೇಳಕ್ ಬಂದಿದೆ. ಹುಚ್ಚಿದ್ದಂಗ ಗೊತ್ತಾಗುದಿಲ್ಲ ನಿನಗ? ಅಂದ ನೀವ ಇವನ್ ಮಾತು ಒಳಗ್ ಚಲೋ ಕೇಳಕತ್ತಾನ ನಾನು. ನಿನ್ ಜೊತೆ ಕುಂತನಲ್ಲ ನಾನು. ನಂದ ನಾನು ಇದನ್ ಮಾಡ್ಕೋಬೇಕು. ಹೋಗ ಹೋಗ, ಕಾಲ ಎಲ್ಲಾ ಹೇಳ್ತೈತಿ ಒಂದಿಲ್ಲ ಒಂದ್ ಟೈಮ್ನಾಗ. ಹೋಗ ಹೋಗ ಹೋಗ. ಏನ್ ಕೆಲಸ ನಡೆಸಿನಪ್ಪ? ನಮಸ್ಕಾರ ರೀ. ನಮಸ್ಕಾರ. ಅದೊಂದ್ ಸ್ವಲ್ಪ ಸ್ವಚ್ಛ ಮಾಡಾಕತ್ತಿದ್ರಿ. ಹೌದು ಅಂದಂಗ ಈ ಸಲ ಕಾಯ್ದ ಇಳುವರಿ ಕಮ್ಮಿ ಬಂದಂಗ ಆತಲ್ಲ? ಹೌದ್ ಸಾವ್ಕಾರ, ಅಲ್ಲೇ ಹುಳ ಹಿಡ್ದಂಗ ಆಗ್ಯಾವಲ್ರಿ. ಈ ಗಿಡಕ್ಕ ಆ ಗಿಡಕ್ಕ ಎಲ್ಲಾ ಹಂಗ ಆಗ್ಯಾವ್ರಿ. ಹಂಗಾಗಿ ಇಳುವರಿ ಕಡಿಮೆ ಆಗೈತಿ ಸಾವ್ಕಾರ. ಹೋದ್ಸಲ ನಿನಗ ನಾನು ಸ್ವಲ್ಪ ಉಪ್ಪು ಕಟ್ಟಿ ಅದ್ರದ್ದು ಏನೋ ರಾಸಾಯನಿಕ ಐತಿ ಏನೋ ಮಿಕ್ಸ್ ಮಾಡಂತ ಯಾರೋ ಒಬ್ರು ಬಂದಾಗ ಹೇಳಿದ್ರ ಅದನ್ನ ಮಾಡಂತ ಹೇಳಿದ್ದೆ. ತಯಾರಿ ಮಾಡೇನ್ರಿ. ಅಲ್ಲಿ ಇಟ್ಟನ್ರಿ. ಅದು ಹಿಂಗ ಉಪ್ಪು ಅದನ್ನೆಲ್ಲ ಹಾಕಿ ಅಲ್ಲಿ ಮ್ಯಾಲೆ ಸುಳಿ ಕಟ್ಟಾಕ್ರಿ ಹಾಕಿಟ್ಟನ್ರಿ. ಅಷ್ಟು ಮಾಡಿದ್ರೆ ಒಳ್ಳೇದಾಗತ್ತ. ಕಟ್ತಾನ ಸರ್. ಆಯ್ತು. ಹೌದು ಅಂದಂಗ ನಾನು ಮರ್ತಿದ್ದೆ. ನಿನ್ನ ಮಗಳಿಗೇನೋ ಆರಾಮಿಲ್ಲ ಅಂತ ಹೇಳಿ ಅವತ್ತು ಸ್ವಲ್ಪ ನಂಗ ದುಡ್ಡಿನ ಅವಶ್ಯಕತೆ ಐತಿ ಅಂತ ಹೇಳಿದ್ದೆ. ಏನಾಗಿತ್ತು ಮಗಳಿಗೆ? ಮಗಳಿಗೆ ಇಲ್ಲೇ ಇದೈತ್ರಿ, ತೂತೈತ್ರಿ. ಅಂದ್ರೆ ಹೃದಯ ಭಾಗಕ್ಕಾಗೇನ್ರ ಆಗೈತೆ? ಹೃದಯದಾಗ ಐತ್ರಿ. ಯೋ ಪಾಪ. ಅದಕ್ಕೆ ನಿಮ್ಗೆ ನಾವು ಅವತ್ತ ಒಂದಿಷ್ಟು ರೊಕ್ಕ ಕೇಳಿದ್ರಿ ಸಾವ್ಕಾರ. ಮೊದಲು ಹಿಂಗಾಗೈತೆ ಅಂತ ಹೇಳಿದ್ನಪ್ಪ ಅಂದ್ರ ನಾನು ನಿನ್ಗ ರೊಕ್ಕ ಕೊಟ್ಟು ಕಳಿಸ್ತಿದ್ನಲ್ಲೋ, ಹೋಗಿ ದವಾಖಾನೆ ತೋರ್ಸ್ಕೊಂಬರಕ್ ಬರ್ತಿತ್ತಲ್ಲ. ಈಗ ನಾನು ಬ್ಯಾಂಕಿಂದ ಈಗ ಇಲ್ಲಿ ಬಂದೆ ಅಷ್ಟೇ ನಾನು ರೊಕ್ಕ ತರಲಿಲ್ಲ. ಎಷ್ಟು ಅದಾವ ನೋಡ್ತೀನಿ, ಈಗ ನೋಡಿ ಕೊಟ್ಟು ಕಳಿಸ್ತೀನಿ. ನೀನು ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಡ. ನಿನ್ನ ಮಗಳು ಆರಾಮಾಗ ಮಟ್ಟ ಏನು ಬರ್ತ ಖರ್ಚು ನಾನು ನೋಡ್ಕೊಂತೀನಿ. ಪಾಪ ನಾನು ಇಲ್ಲಿ ನಂಬಿಗಸ್ತ ದುಡಿಯಾಕತ್ತಿದ್ದಿ, ನೀನು ಸಹಾಯ ಮಾಡಲಾರ್ದ ಮತ್ತೆ ಯಾರಿಗೆ ಮಾಡಲ? ನಾನು ಮನೆಯವ್ರಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡೆ ನೀನು ನನ್ನ ಹಂಗ ನೋಡ್ಕೊಂಡು. ಈಗ ಎಷ್ಟದ ಅಷ್ಟು ಕೊಡ್ತೀನಿ, ಒಯ್ಯಿ. ಇವು 25,000 ಅದಾವೀಗ, ಇಟ್ಕೋ. ನಿನಗೆ ಬೇಕಾತಂದ್ರೆ ಕೇಳು, ಕೊಟ್ಟು ಕಳಿಸ್ತೀನಿ. ಮತ್ತೆ ಅಲ್ಲಿ ಇಲ್ಲಿ ಅಂತಂದು ಹೇಳಿ ಮತ್ತೆ ಡಿಲೇ ಮಾಡಬೇಡ. ನೀನು ವಿಳಂಬ ಮಾಡಿದಿ ಅದ್ರಾಗ ಸಣ್ಣ ಮಗು, ಅದ್ರಾಗ ಹೃದಯ ಭಾಗ ಅಂತಿದಿ. ಯಾವುದೇನೋ ತಲೆ ಕೆಡ್ಸ್ಕೊಬೇಡ. ಭಗವಂತ ಯಾವುದೇ ರೀತಿ ನಡೆಸ್ತಾನೆ ನೋಡು. ನೀನು ಭಾಳ ಒಳ್ಳೆತ ಮನೆಯವ್ರಾಗದೀನಿ. ನಾನು ನಿನ್ನ ಜೊತೆ ಹಂಗದೀನಿ. ನಮ್ಮ ಮನೆಗೆ ಒಬ್ಬ ಮೆಂಬರ್, ಒಬ್ಬ ಸದಸ್ಯ ಇದ್ದಂಗೆ ನೀನು. ನಾನು ನೀನು ಅಣ್ತಂಬ್ಳು ಇದ್ದಂಗೆ ಅದೀವಿ. ಹಂಗೆ ಮಾಡ್ತಿ ನೋಡು. ನೀ ಅಲ್ಲಿ ಏನೋ ವಿಚಾರ ಮಾಡಕ್ ಹೋಗ್ಬೇಡ. ದುಡ್ಡಿನ ಅವಶ್ಯ ಎಷ್ಟು ಬೇಕು ಹೇಳು, ನಾ ಅಷ್ಟು ಕೊಡ್ತೀನಿ. ದೊಡ್ಡವ್ರಿ ಬೇಡ ಆ ಮಾತು, ದೊಡ್ಡ ಮನಸ್ಸು ನಿಮ್ದು ಅಂತ ಮಾತು ಅನ್ಬೇಡ. ಇರ್ಲಿ, ಈ ರೀತಿ ಬೇಡ ಅನ್ಬೇಡ. ಆದ್ರೆ ಒಂದು ವಿಚಾರ ಏನಪ್ಪ, ದುಡ್ಡು ಭಾಳ ಹುಷಾರಿದೆ ಇಟ್ಗ. ಮತ್ತೆ ಎಲ್ಲಾದ್ರೂ ಕಳ್ಕಂಡು ಅದ್ರಾಗ ಒಳ್ಳೆ ಕೆಲಸ ಕೊಂಟಿ ಆಸ್ಪತ್ರೆಗೆ ಹೊಂಟಿದ್ದೆ, ಮಗಳ ಆಸ್ಪತ್ರೆ ಮಾಡ್ಬೇಕಾಗುತ್ತೆ. ಏನಾದ್ರೂ ಇರುತ್ತಾ, ಭಾಳ ಹುಷಾರಿಟ್ಗ. ದುಡ್ಡು ಕಳ್ಕೊಬೇಡ. 25,000 ಐತಿ ಈಗ. ಮತ್ತೆ ಬೇಕಾದ್ರೆ ಕೇಳು, ನಾನು ವಾಪಸ್ ಬರ್ತೀನಿ. ಬಂದು ಹೊತ್ನ್ಯಾಗ ನಿನಗೆ ಕೊಟ್ಟು ಹಾಕಿನಿ. ಇಲ್ಲ ಆಸ್ಪತ್ರೆಗೆ ಹೋಗತ್ನ್ಯಾಗ ಮನೆಯಾಗ ಇರ್ತಾ, ಮನೆ ಕೇಳಿಸ್ಕೊಂಡು ನಾನು ಬರ್ಲೆ. ಆಯ್ತು, ಇರ್ಲಿ ಇರ್ಲಿ, ವಿಚಾರ ಮಾಡ್ಬಿಡು. ಒಳ್ಳೇದಾಗಿ ಆಗತ್ತೆ. ಬರ್ಲಾ?
ಆನ್ಲೈನ್ಗೆ ಮಾಡಿ ಬುಕ್ ಮಾಡಿ ಅವ್ನು ಡ್ರೆಸ್ ತಂದು ಮಾಡ್ತೀನಿ ತಡಿ. ಏನಪ್ಪ ಮರೆ ಇದು ಇದಕ್ಕೇನಾಗೈತೆ ಮರೆ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು ಅಪ್ಪ ಬಂದದ ಮಾಡಪ್ಪ. ಬಾಲೆ ತಮ್ಮ ಯಾಕೆ ಒಳ್ಳೆ ಬಂದಿ ಅಲ್ಲಿ ಈ ಕಡೆ ಇಲ್ಲ ಸ್ವಲ್ಪ ನೋಡ್ಬೇಕಿತ್ತ ಯಾಕ್ಲೇಪ್ಪ ಪ್ರಾಬ್ಲಮ್ ಆಗ್ಬಿಟ್ಟ. ಹೌದಾ ರೊಕ್ಕ ಒಂದಿಲ್ಲಲ್ವ ಈಗ ನಾಳೆ ಮುಗಿಸ್ಬಿಡ್ತೀನಿ ನಾಳೆ ಸಾಯಂಕಾಲ. ಹೌದಾ ಅದವು ಬೇರೆ ಕೊಡವು ನಿನಗ್ ಮತ್ತ ನಾವೆಲ್ಲ ಬಡ್ಡಿ ಹಂಗವು ಪರ್ಸನಲ್ ಪ್ರಾಬ್ಲಮ್ ಆಗ್ಬಿಟ್ಟು ನಾಳೆ ಹೆಂಗಾರ ಮುಗಿಸ್ಬಿಡ್ತೀನಿ ಅಂತೀನಿ ಸಾಯಂಕಾಲ. ಎಲ್ಲ ಕೊಡ್ತೀನಿ ಫೋನ್ ಪೇದಾಗ ಅದಾವ ರೊಕ್ಕ ಆದ್ರ ಬಡ್ಡಿ ದೇವ್ರ ಗೊತ್ತೈತೆ ಇಲ್ಲ ನಿನಗ ನನ್ನ ಹತ್ರ ಗೊತ್ತೈತೆ ಅಣ್ಣ ಗೊತ್ತೈತೆ ವಾರಕ್ಕ 10,000 ರೂಪಾಯಿ 1,000 ರೂಪಾಯಿ ಬಡ್ಡಿ ನನ್ನ ಹತ್ರ ಹಂಗಂದ್ರ ಕೊಡ್ತೀನಿ ಆದ್ರ ನಾ ಈಗ ಹೇಳಾಗತ್ತೆ ಇಲ್ಲ ಯಾವಾಗ ಹೇಳ್ತಿ ಟೈಮ್ ಆ ಟೈಮ್ ಕೊಟ್ಟು ಬಿಡೋಕ್ ನನಗ ನಾಳೆ ಸಾಯಂಕಾಲ ಸ್ವಲ್ಪ ಹೌದಾ ಕೊಡ್ತಿ ಅಂದ್ರ ಬೇರೆ ರೊಕ್ಕ ಕೊಡ್ತೀನಿ ನಾನು ಆದ್ರ 1,000 ರೂಪಾಯಿ ಮುರ್ಕಂದ ಕೊಡೋದೆ ಹಾ ಹಂಗಂದ್ರ ಕೊಡ್ತೀನಿ ಕ್ಯಾಶ್ ಇಲ್ಲ ನನ್ನ ಹತ್ರ ಫೋನ್ ಪೇದಾಗ ಅದಾವ ನನ್ಗೆ ಅದ ಬೇಕಾಯ್ತು ನಾನು ಬೇರೆ ಕಳಿಸ್ಬೇಕಿತ್ತ. ಹೌದಾ ಫೋನ್ ಪೇ ಹಾಕ್ಬಿಡೋಣ. ಫೋನ್ ಪೇ ಹಾಕಿರ್ತೀನಿ ನೋಡ ನಾನು ನನ್ನ ನಂಬರ್ ಐತಲ್ಲ. ಹಾ ಐತಿ ಹಾಕ್ ನೋಡ ವಾರದ ಬಡ್ಡಿ ತಪ್ಸಂಗಿಲ್ಲ ಹಾ ಆ ಬಡ್ಡಿ ಮಾತ್ರ ನಾ ಮುರ್ಕಂದಾಗ ಹಾಕಿರ್ತೀನಿ ನೋಡ ಅಡ್ವಾನ್ಸ್ ಹಾಪ ನಾಳೆ ತಪ್ಪಿಸ್ಬೇಡ ಹೇಳಿ ಟೈಮ್ ಅವು ಬೇರೆಯವ್ರಿಗೆ ಹಾಕೋ ರೊಕ್ಕ ನಾಳೆ ಸಾಯಂಕಾಲ ಮುಗಿಸ್ಬಿಡ್ತೀನಿ. ಸರಿ ಬರ್ಲಿ ಹಾ ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿ ಸುಷ್ಕೃತ ದುಷ್ಕೃತಗಳನ್ನ ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು, ಅದೇ ಕರ್ಮ ಕೌಶಲ. ಅವನು ಯಾವಾಗ ನೋಡಿದ್ರೆ ಬರೇ ಓದದ ಏನ್ ಓದ್ತಿದ್ದಾನು ಮರಾಯ ರಾಪ್ನ. ಅಲ್ಲ ಒಂದರ ತಿಳಿಬೇಕು ಹೊಳಿಬೇಕು ಯಾವಾಗಾರ ಕೇಳ ಓದ್ಕೊಂತಾನ ಕುಂತಿರ್ತಾನ. ಬರೇ ಮಂದಿ ಸುದ್ದಿ ಬಿಟ್ರಿ ಬ್ಯಾರೆ ಏನು ಗೊತ್ತಿಲ್ಲ. ಅವ್ರ ಹಂಗ ಇವ್ರ ಹಿಂಗ ಇವ್ರ ಇವ್ರ ಲೊಟ್ಟಿ ಇವತ್ತಿದ್ರಿ ಕಾಂಡ ಬಿಟ್ಟಿವ ನಮಗೆ ಎಲ್ಲಿ ತೆಲ್ಲಿ ತಿಂತಾನೆ. ನನಗಂತ ಸಾಕಾಗೋದಿವ ನಾವು ಒಂದ್ಸಲ ಬಂದು ಇಲ್ಲಿ ಆಟ ಆಗ್ಬೇಕಂತ ನಾ ಬಂದೆ. ಅಲ್ಲಿ ನೋಡಿದ್ರ ಸೊಳ್ಳಿ ಕಾಟ ಮನೆ ಕಡೆ ಇಲ್ಲ ಇಲ್ಲಿ ಕಾಟ ಮರ ಬಂದಿಲ್ಲಿ ಕೂತ ಬಿಟ್ಟು ಏನು ಓದ್ತಿದ್ದಾನ ಈಗ ಏನ್ ಮಾಡ್ತಿದ್ದ. ಲಕ್ಷಣ ಹೋಗ ತಂದ್ರಾಗ ತಾನ ಏನ್ ಇವ ಹುಚ್ಚದನು ನಾವು ಹುಚ್ಚದೇವ ತಿಳಿವಲ್ನಿಂದ. ಅಲ್ಲ ನಿನಗೆ ಮದುವೆ ಇಲ್ಲ ಮಂಜು ಇಲ್ಲ ಮಕ್ಕಳು ಅನ್ನೋದಿಲ್ಲ ಮರಿ ಅನ್ನೋದಿಲ್ಲ ಏನೇನು ಸಂಸಾರ ಒಂದರ ತಿಳಿದೈತಿ ಅದನ್ನ ಬಿಡ್ತಿದಿ. ಮಂದಿ ಮಕ್ಕಳಿಗೆ ಆ ಫೋನ್ ಹಿಡ್ಕೊಂಬಂದ್ ನೋಡು ಅಂತಿದಿ, ಆಡಕತ್ತಾರ ನೋಡು ಅಂತಿದಿ. ಹಾಗ ಮಂದಿ ಕರ್ದು ನಿನ್ನ ಮಗ ಹಂಗದಾನ ನಿನ್ನ ಮಗ ಹಿಂಗದಾನ ನಿನ್ನ ಹುಡುಗ ಹಂಗೈತಿ ನಿನ್ ಹುಡುಗ ಮಂದಿನ ಹೇಳ್ತಿಲ್ಲ ನಿನ್ ತಿಳಿತೈತಿಲ್ಲ ನಿನ್ಗೆ ಏಟ್ರ ನಿನ್ ಜೀವನ ಏನನ್ನೋದ ನಿನ್ಗ ಗೊತ್ತಿಲ್ಲ. ಬುದ್ಧಿಗಾಡಿ ಇನ್ನೊಬ್ರಿಗೆ ಹೇಳಕ್ ಕೊಟ್ಟ ನಿಂದೇಟಾಯ್ತ ನೋಡ್ಕೆ ಏನ್ ಹಗಲೇ 12 ತಾಸು ಓದಿದ್ದ ಅಲ್ಲ ನೀನು ಓದರ ಏನ್ ಮಾಡತ್ತ ಏನ್ ಹಾಗ ನೀನ್ ಸೌಚಿ ಬಿಟ್ಟಿದಿ. ಹಿಂದಲಿದ್ದ ನಿನ್ ಜನ್ಮ ನಿನ್ ಜೀವನ ನಿನ್ ಸಂಸಾರ ದಾರಿ ದೀಪ ಆಗ್ಬಿಟ್ಟದಿಂದ ಮಂದಿಗೆ ನಾನ್ ನೋಡಿ ಬಾಳ್ಕಂತ ಹೇಳಬೇಕು. ಏಟೈತೆ ಅಟ್ ಮಾಡ್ಬಿಡ್ದ ನೀನ್ ಮಂದಿಗೆ ಹೇಳಕ್ ಹೋಗ್ತಾನ. ಮಂದಿಗೆ ಆ ಹುಡ್ರಿಗೆ ಹಂಗಾರ ಯಾಕಾಲಿ ನೀ ಇನ್ನೊಬ್ರ ತಗೊಂಡು ಏನ್ ಮಾಡತ್ ನೀನ್ ಬರೀ ಅವ್ರ ಕರ್ಸದ. ನಿನ್ನ ಮಗ ಹಿಂಗದ ನೋಡ ಶಾಣೆ ಆಗಿಲ್ ನೋಡ ಫೋನ್ ಹಿಡ್ಕಂತ ನೋಡ ಅಡ್ಡಾಡ್ತ ನೋಡ ಫೋನ್ ಹಿಡ್ಕಂತ ನೋಡ ಅಲ್ಲಿ ಹೋಗ ನೋಡ ಬರೀ ಮಂದಿದ ಹೇಳಕ್ ಹೋಗ್ತಿದೆ. ನಿಂದ ಜೀವನ ನಾಟಿಗಿಲ್ಲ ಇನ್ನೊಬ್ರದ್ದು ಹೇಳಕ್ ಹೊಂಟದಿ.
ಶಾಣೆ ಅದಿ ನಡಿ. ಹೋಗಿ ಹೋಗಿ ನಾನು ಬಂದು ನಿನ್ನ ಹತ್ರ ಮಾತಾಡಕತ್ತೀನಿ ನೋಡು ಮರೆಯ. ಏನ್ ನಾನ್ ಹೊಚ್ಚರೋ ನೀನ್ ಹೊಚ್ಚರ ಇಲ್ಲ, ಅವನು ಬಂದು ನಿನಗೆ ಹೇಳ್ತಲ್ಲ. ನಾನು ಮಕ್ಕಳ ಮಗ ಬಂದು ನಿನ್ಗೆ ಹೇಳ್ ಬಂದಿ ನಾನು. ಯಪ್ಪ ನಿಂದು ಕೇಳಿ ತಲೆ ಚಿಟ್ಟಂದು ಐತಿ. ಒಂಚೂರು ಮಕ್ಕ ಬಕ್ಕ ಹೋಗ್ಬಾ ಮರೆ, ಒಂಚೂರು ಅಡ್ಡ ಹಾಕಿ ನಾವು ನನ್ ಸಲುವಾಗಿ ಸಾಕಾಗಿ ನಮಗಂತ ಯಾವಾಗ ಕೇಳ ಮಾತಾಡಿದ್ದ ಅಬ್ಬಾ. ಬುದ್ಧಿಗೇಡಿಗಳು ಕರ್ಮ ಮಾಡ್ರಿ, ಫಲ ಅಪೇಕ್ಷೆ ಆಮೇಲೆ ಕೇಳ್ರಿ. ಹೋಗೋ ಮರ, ಯಾವ ಧರ್ಮ ಅಂತ ಹಚ್ಚಿಬಿಟ್ಟಿನಿ ನಮಗ. ಅದು ಅಟ್ಟೆ ತಲಿ ಕೆಟ್ಟ ಹೋಗೈತಿ ನಿನ್ ಸಲುವಾಗಿ. ಹೋಗಿ ಹೋಗಿ ನಾನು ಇಲ್ಲಿ ಬಂದು ಬಿದ್ಕಣಿ ಎಲ್ಲರ ಜಗ ಸಿಗಲ್ಲ ನಿನ್ ಹೋಗ್ಬಿಡ್ದೆ. ಹೋಗೋ ಮರಯ್ಯ. ಜನನ ಹಿಂಗ ಜನ. ಕಾಕ ಯಾಕೋ ಶೇಖರ? ಕಾಕ ಅದು ಅಪ್ಪಾಜಿಗೆ. ಅಪ್ಪಾಜಿ ಏನಾಯ್ತು ಅಪ್ಪಾಜಿಗೆ? ಅದು ಕಾಕ ಅಪ್ಪಾಜಿಗೆ ಆರಾಮಿಲ್ಲ. ಆರಾಮಿಲ್ಲ? ನಿನ್ನೆರ ಬಂದಿದ್ರ ಬೆಟ್ಟಾಗಿದ್ರ ನಿನ್ನೆ ಏನಾಯ್ತು? ಆರಾಮಿಲ್ಲ ಕಾಕ, ಜಾಸ್ತಿ ಆರಾಮಿಲ್ದಂಗ ಆಗ್ಬಿಟ್ಟಾನ. ಇಲ್ಲಿ ತೋರ್ಸಿದ್ವಿ ಕಾಕ, ಇಲ್ಲೆಲ್ಲ ಇಲ್ಲಿ ಕೆಲ್ಸ ಆಗ್ಲಿಲ್ಲ, ಅದಕ್ಕ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗನಂತ ಬೇರೆ ಕಡೆಗೆ. ನಿನ್ನೆರ ಆರಾಮಿದ್ದ, ಚಲೋ ಇದ್ದ, ಬೆಟ್ಟಾಗಿದ್ದ. ನಿನ್ನೆರ ನಾನು ಹೊಲದ ಕಡೆ ಒಂದಿಟ್ಟು ಹೋಗಿ ಬಂದಿದ್ದ ಆತನ ಹತ್ರ. ಶಿವ ಏನ ಮನ್ಯಾಗ ಮಗಳಿಗೆ ಆರಾಮಿಲ್ಲ ಈಗ ಅಲ್ದ ಹತ್ಗಾಲ್ದಾಗ ಆತ. ಈಗ ಹತ್ಗ ಆರಾಮಿಲ್ಲ. ಬಾಬಾ ರೋಹಿತ್ ತೋರ್ಸ ಬಂದ್ಬಿಡ ಬಾ ಇಬ್ಬರು. ಕೂತ ಇಲ್ಲ ಅಲ್ವ ನಿನ್ ಕೆಲ್ಸ ಇರ್ತಾವ, ಸುಮ್ನೆ ಅದಕ್ಕ ದುಡ್ಡು ಕೊಡ್ ನಾನು ಕರ್ಕೊಂಡ್ ಹೋಗ್ತೀನಿ ಅಂತ. ದವಾಖಾನೆ ಮಾತು ಮರಯ್ಯ ನಿಂಗ. ಅಲ್ಲ ದವಾಖಾನೆ ಮಾತ ತಿಳಿಯಾಕಿಲ್ಲ ನಿನಗ. ನೋಡ ಕೆಲ್ಸ ಇರ್ತಾವ. ಅಲ್ಲ ಕೆಲಸ ಇರೋಲ್ಲ. ನೀನ್ ದುಡ್ಡು ಕೊಡ್ ನಾನು ಕರ್ಕೊಂಡ್ ಹೋಗ್ತೀನಿ. ಕಿತ್ತಿ ಹೆಚ್ಚಿಂದ ಏನಲ್ಲ ಕೆಲಸ. ಕಾಕ ಕುತ್ಕ ನೀನು. ನನ್ನ ಹತ್ರ ರೊಕ್ಕ ಬಾಳ ಇದ್ದಾಗಿಲ್ಲ ತಮ್ಮ. ಏಸರ ಕೊಡು ಕಾಕ. ಅಷ್ಟಕೊಂಡು ದುಡ್ಡು ಇದ್ದಾಗಿಲ್ಲ ತಮ್ಮವು. ಎಷ್ಟು ಕೊಡು ಕಾಕ. ಅಲ್ಲ ಸಕವ ಏನಪ್ಪ ಅವು. ಯಾಕೆ ಫೋನ್ ಬರಕತ್ತೈತನ? ಏ ಮನೆಯಿಂದನ? ಇಲ್ಲ ರೊಕ್ಕನ ಸ್ವಲ್ಪ ಇದ್ದಾಗದವು. ಅಲ್ಲ ಏಸದ ನೋಡ್ತಿಲ್ಲ ತಮ್ಮ. ಅಲ್ ಕಾಕ ನಾ ಎಣಿಸಿ ಕೊಡ್ತಿದ್ದಿಲ್ಲ. ಎಣ್ಸ್ಕೊಂತೀನಿ ಕಾಕ. ಯಾವನೈತಿ ಇವ ಹುಡುಗರ ಒಂದ್ ಫೋನ್ ಬರಕತ್ತೈತನ? ಫೋನ್ ಮಾಡಕಂತಾರ ಮನೆಯಿಂದ ಫೋನ್ ಬಂದ. ಬರ್ತೀನಿ ಕಾಕ. ಅಲ್ಲಿ ತಮ್ಮ ಕುಂದ್ರಲೇ ನಾ ಹೇಳದ್ರ ಕೇಳ. ನೋಡ್ತಮ್ಮ ನಿಮ್ಮಪ್ಪ ನಾವು ಒಂದ ಮನೆನಾರ ಗೆದ್ದಂಗ ಅದೀವಿ. ಅಲ್ಲ ನೀ ಕುಂದ್ರಲೇ ತಮ್ಮ ಇಲ್ಲಿ. ಆತ ಒಟ್ಟ ಹಿಂಗ್ಯಾಕ ಮಾಡಕತ್ತಿಲ್ಲ? ಆತ ಆಂಜನೇಯ ಮಾಡ್ತಿಲ್ಲ. ಬರ್ತೀನಿ ಕಾಕ. ಒಂದೊಮ್ಮನೆ ಮಾಡಕತ್ತಿ ಅಲ್ಲಿ ಇವತ್ತು ಅವಸರ ಗಡಿ ಇದ್ದಾಗ. ಯಾವ ಒಳ್ಳೆ ಅವಸರ ಗಡಿಲೆ ಅವಾಗ ಆರಾಮಲ್ಲ ಈಗ ಹೊಂಟಲೇ ಒಳಗೆ. ಹುಡುಗ ಹಂಗಿಲ್ಲಿವ ಒಂದ್ ದಿವ್ಸ ಹಿಂಗ್ ಮಾಡ್ದೇವಲ್ಲ, ಇವತ್ತು ಯಾಕೆ ಹಿಂಗ ಅವಸರ ಮಾಡಕತ್ತೆ ನೀವ? ಎದ್ರ ಸಂಬಂಧನ ತಿಳಿವಲ್ದನ. ಅದ್ರಾಗ ಅವ್ರ ಅಪ್ಪಗ ಆರಾಮಿಲ್ಲ ಅಂತ ನಮ್ಮ ಅಕ್ಕ ನೋಡಿದ್ರೆ ಬೇರೆ ಐತಿ. ಹಗಲೆಲ್ಲ ಫೋನ್ ಬಂದಾಗ ಅಕ್ಕವು ಈ ಮನೆಯಿಂದೈತು ಬೇರೆ ಎದ್ರದ್ರ ಐತು. ಏನ್ ಮಾಡಕತ್ತೆ ನಾನು ಒಂದೋ ತಿಳಿವಲ್ದ ಲೇಪು. ದೇವ್ರಿಗೆ ಗೊತ್ತು ಈ ಹುಡ್ರ ಆಟ ಏನೈತನ ತಿಳಿವಲ್ದ. ಮತ್ತ ಅವಾಗ ಆರಾಮಿಲ್ಲ ಅಂದಪ್ಪ ಅಂದ್ರ ಹೊಲ್ದಾಗ ಎಲ್ಲಿ ನೀರ್ ಗೀರ್ ಹಾಕ ಬಿಟ್ಟು ಬಂದಾನ. ಏನವ ಪೈಪ್ಗೆ ಬಂಗ ಬಿಟ್ಟು ಹೋಗಿರ್ತಾನ. ಹೋಗಿ ನಾನು ಒಂದಿಟ್ಟು ಅದ್ರ ಹೋಗಿ ನೀರ್ ಆಶೀರ್ ಬರ್ತೀನಿ. ಓಕೆ ಅಂತ ಮರ. ಫೋನ್ ಆಯ್ತು ಅಲ್ಲ ಲೋಪ ಆಡಿದೆ ಒಂದಿನ ಅಂದ್ ಎಷ್ಟು ದಿನ ಮಾಡಿದೆ ಫೋನ್ ಆಯ್ತು ಅಲ್ಲ.
ಲೇ ತಮ್ಮ ಅಲ್ಲೇ ಲೇ ಬಾ ಲೇ ಫೋನ್ ಎತ್ತಲ್ ಬಾ ನೀನ್ ಲೇ ತಮ್ಮ ಲೇ ಹೋಗ್ ಕರ್ದಂಗೆಲ್ಲ ಹಂಗ ಕೇಳಿ ಬಾ ಲೇ ಬಾ ಬಾ ಬಾಲೆ ಇಲ್ಲಿ ಒಳಗ್ ಬಾ ಇಲ್ಲಿ ಒಟ್ಟು ಕೆಲಸ ಐತಿ ಬಾಲೆ ಇಲ್ಲಿ ಅಲ್ಲೇ ತಮ್ಮ ಕರ್ದಂಗೆಲ್ಲ ಹಂಗ ಹೋಗಿ ಫೋನ್ ರಿಸೀವ್ ಮಾಡೋಲ್ಲಿ ಏನಿಲ್ಲ ಒಂದಿನ ಅಂತಂದ್ ಇಸ್ಕಂದ್ ಏನ್ ತಾನ್ಲಿ ಫೋನ್ ರೆಸ್ಪಾನ್ಸ್ ಮಾಡಕ್ ಬರಲ್ಲ ಅನಪ್ಪ ನಿನಗ ನಾನ್ ನೋಡಪ್ಪ ಕೊಟ್ಟ ಮ್ಯಾಗ ಹಿಂಗ್ ಮಾಡಿದ್ರೆ ಹೆಂಗ್ ನೀನ ಇಲ್ಲ ಅಣ್ಣ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಂಗಾಗಿ ಫೋನ್ ರಿಸೀವ್ ಮಾಡಕ್ ಆಗ್ಲಿಲ್ಲ ಅಣ್ಣ. ಒಂದಿನ ಅಂತಂದ್ ಇಸ್ಕಂದ್ ಒಂದ್ ವಾರ ನಪ್ಪ ಕೊಡವಲ್ಲಿ ಏನಿಲ್ಲ ಫೋನ್ ಹಚ್ಚಿದ್ರು ಫೋನ್ ಇಲ್ಲ ನಿನ್ನ ಎಲ್ಲಾ ಪ್ರಾಬ್ಲಮ್ಸ್ ನಂಗೆ ಹೇಳಕ್ ಹೋಗ್ಬೇಡ ಒಳ್ಳೆಲ್ಲತ್ರ ನೋಡಪ್ಪ ನಾನ್ ಹತ್ರ ನಿಮ್ಮ ಅಪ್ಪನ ತಲೆ ಕರ್ಕೊಂಡ್ ಹೋಗದ್ ನಿನಗ ಈಗ ನೋಡ ಎಲ್ಲಾ ಪ್ರಾಬ್ಲಮ್ಸ್ ಹೇಳ್ಬೇಡ. ನಮ್ಮ ಅಪ್ಪನ ಹತ್ರ ಎಲ್ಲ ಬರಕ್ ಹೋಗ್ಬೇಡ ಅಣ್ಣ ಸಮಸ್ಯೆ ನಾ ಮುಟ್ಟಿಸ್ತೀನಿ ಅಣ್ಣ. ಇಲ್ಲ ಅವನ್ನೆಲ್ಲ ಗೊತ್ತಿಲ್ಲ ನನಗ ಇನ್ನು ಕೊಡ್ತೀನಿ ಅಂತ ಎಷ್ಟ್ ದಿನ ಆತಪ್ಪ ಅಣ್ಣ ಆದಷ್ಟು ಮುಟ್ಟಿಸ್ತೀನಿ ನೋಡ ನಿಂದ. ಅವೆಲ್ಲ ನನಗೆ ಹೇಳ್ಬೇಡಪ್ಪ ಸಮಸ್ಯೆ ಗಿಮಸ್ಯೆ ನನಗ್ ಗೊತ್ತಿಲ್ಲ ನೀ ಕೊಳ್ಳಿಲ್ಲತ್ರ ನಾನ್ ನಿಮ್ಮ ಅಪ್ಪನ ತಲೆ ಕರ್ಕೊಂಡ್ ಹೋಗ್ತೇನೆ. ನಮ್ಮ ಅಪ್ಪನ ತಲೆ ಬರಕ್ ಹೋಗ್ಬೇಡ ಅಣ್ಣ ಮತ್ತೆ ಸಮಸ್ಯೆ ಆಗುತ್ತ ನಾನ್ ಮುಟ್ಟಿಸ್ತೀನಿ ನೋಡ. ಇಲ್ಲ ಅವೆಲ್ಲ ನನ್ಗೆ ಗೊತ್ತಿಲ್ಲ ನಾಳೆ ಒಂದಿನ ಟೈಮ್ ಕೊಡ್ತೀನಿ ನಿನಗ ಕೊಟ್ಟಿ ಸರಿ ಇಲ್ಲಾಂದ್ರ 4 ಮಂದಿ ಕರ್ಕೊಂಬಂದ ನಿಮ್ ಮನಿ ಮುಂದ ನಿಮ್ ಅಪ್ಪನ್ ಕರ ಕಳಿಸಿ ನಿನ್ ಮಾನ ಮರ್ಯಾದೆ ಎಲ್ಲಾ ತಗೋಬಿಡ್ತ ನೋಡಪ್ಪ ನಾನ್ ಹಾಕ್ರಿ ಈಗ ಹೇಳೀನಿ ಮತ್ತ ನೋಡ್ ನನ್ನ ಅಷ್ಟ್ ಸಾಮಾನ್ಯ ಅಂತ ತೆಗೋಬೇಡ ಈಗ ನೋಡ ನಾಳೆ ಸಾಯಂಕಾಲದವ್ರೊಳಗೆ ಹೆಂಗಾರ ನಿನ್ಗೆ ಅರೇಂಜ್ ಮಾಡ್ತೀನಿ ನೋಡಿ ನಿನ್ ಮುಟ್ಟಿಸ್ತೀನಿ ನೋಡ. ನೋಡ್ಪ ವಿಚಾರ ಮಾಡ ನಾಳೆ ಸಾಯಂಕಾಲ ಅನ್ನಕತ್ತಿ ಆಮೇಲೆ ಕೊಳ್ಳಿಲಿದ್ರ ನಾನ್ ಸರಿ ಇರಲ್ಲ ನಾ ಹೇಳದಂಗ ಮಾಡವ ಹೇಳಿದ್ ಮಾತ್ ತಪ್ಪಲ್ಲ ಈಗ ನೋಡಿ ಮುಟ್ಟಿಸ್ತೀನಿ ನೋಡ. ಅದು ನನಗ್ ಗೊತ್ತಿಲ್ಲ ಯಾವಾಗ ಮುಟ್ಟಿಸ್ದೆ ನಾಳೆ ಸಾಯಂಕಾಲದವರೆಗೆ ಬರ್ಬೇಕು ಬರ್ಲಿಲ್ಲ ಅಂದ್ರೆ ನಾನ್ ಹತ್ರ ಬರವನ ಮನಿಗೆ ಈಗ ಹೇಳಾಗತ್ತೆ ನೋಡು ಬರ್ತೀನಿ ಅಣ್ಣ. ಸರಿ ಹೋಯ್ ಬಾ ಬರ್ರಿ ಅವ್ರಪ್ಪ ಆರಾಮಿಲ್ಲ ಅಂತೇಳಿ ಅವ್ ಬಂದ್ ನೋಡಿದ್ರ ಆಗೆಲ್ಲ ಪಕ್ಕ ಇಸ್ಕೊಂಡು ಹೋದ ಬಾಳ ತರ ಆಗಿಲ್ಲ ಅಲ್ಲೇ ಇದ್ರಿಗೆ ಬರಕತ್ತೇನ ಒಂಥರ ರಾಜ ಬಂದಾಗ ಬರಕತ್ತೇನ ನೋಡ್ತೀನಿ ಹೆಂಗ ಅದನ ಕಡದಾಗ ಮಸ್ತಾಗಿ ಬರಕತ್ತೇನ ಅವ ನೋಡಿದ್ರ ಆರಾಮಿಲ್ಲ ಅಂತಂದ ಇದು ಒಂದು ತಿಳರ್ದಾಗ ಆತಲ್ಲ ಇದು ನನಗೆ. ನಮಸ್ಕಾರ ಸರ್. ನಮಸ್ಕಾರ ಇರ್ಲಿ ಆರಾಮಾಗೇನ? ಆರಾಮ ಹಾ ಆರಾಮದೇನ್ರಿ. ಮತ್ತೀಗ ನಿನ್ನ ಮಗ ಬಂದ್ ಹಿಂಗ ನಮ್ಮ ಅಪ್ಪಗ ಆರಾಮಿಲ್ಲ ಮುಂಡ್ರಿಗೆ ಯಾ ದವಾಖಾನೆ ನಡಿವಲ್ದು ಹುಬ್ಳಿಗಾರ ಒಯ್ಯ ಅನ್ನಕತ್ತಾರ ಅಂತಂದ್ ಬಂದ ಆಗಲಿ ಬಂದ್ ರೊಕ್ಕ ಇಸ್ಕೊಂಡು ಹೋದ್ನಲ್ವ ಆರಾಮಿಲ್ಲ ಅಂತ ಹೇಳಿದ್ರಿ. ಕೇಳ್ತೇನ್ರಿ ಸಾವ್ಕಾರ. ಅಲ್ಲ ಕೇಳಿದ್ರೆ ಬಾಯ್ ಅನ್ಬಿಡ್ತಾನವ ನಿನಗೆ. ಕೇಳ್ತೇನ್ರಿ ಸಾವ್ಕಾರ ಕೇಳ್ತೇನ್ರಿ. ಅಲ್ಲ ಬರ್ತೇನ್ರಿ ಅಲ್ಲ ನನ್ ಮಗ ಹುಡ್ರ ಚಾ ಹೇಳಕ್ಕಾಗಲ್ಲ. ನಾ ಕೇಳ್ತೇನೆ ಸಾವ್ಕಾರ. ಅಲ್ಲ ಅಲ್ಲಿ ಬರ್ತೇನೆ ಅವ್ರು ಕೇಳಿದ್ರೆ ಹೇಳಲ್ಲ. ಬರ್ತೇನೆ ಅಲ್ಲ ಬಂದ್ರ ಬಾಯಲ್ಲಿ ಬರ್ತೇನೆ. ಈ ಅವ್ ಮಗ ನೋಡಿದ್ರ ಹಂಗ ಅವ್ರ ಅಪ್ಪ ನೋಡಿದ್ರ ಹಿಂಗ ಅಯ್ಯ ಇವ್ರಿಬ್ಬರು ನೋಡಕ್ಕೆ ನಾನು ಎಲ್ಲಿ ಗೊತ್ತಲ್ಲ ಯಾಕೆ ನಮ್ಮ ಮರ ನಾನು ಆಟ ಏನ್ರಿ ಯಾಕೆ ಅಲ್ಲಿ ಸರಿ ಮರ ಮಾಡ್ಕೊಂಡು ಸಾಕು.
ಯಪ್ಪ ನನ್ ಕ್ಷಮಿಸ್ಬಿಡಪ್ಪ. ನೀನ್ ಯಾವಾಗ್ಲೂ ಹೇಳ್ತಿದ್ದೆ ದುಡ್ಡಿನಿಂದ ಹೋಗ್ಬೇಡ್ರಲ್ಲಿ, ದುಡ್ಡಿಗೆ ಆಸೆ ಪಡಬೇಡ್ರಲ್ಲಿ ಅಂತ ಅಂದ. ನಾನ್ ಕೇಳಿಲ್ಲ. ಈಗ ಸಾಲಗಾರರು ಸಾಲ ಮಾಡ್ಕೊಂಡು ಮನೆಗೆಲ್ಲ ಬರುತ್ತೆ ಅನ್ನಕಂತಾರ. ಅಪ್ಪ ನಿನಗೆ ನನ್ನಂತ ಮಗ ಹುಟ್ಟಬಾರ್ದಪ್ಪ. ನೀನು ಮರ್ಯಾದಿಂದ ಬಾಳ್ದತ್ತ. ನಿನಗ ನನ್ನಂತ ಮಗ ಹುಟ್ಟಬಾರ್ದು. ನಾನು ಈ ಆನ್ಲೈನ್ ಗೇಮ್ ಅಂತಂದು ವೇಗವಾಗಿ ಬರೋ ದುಡ್ಡಿಗೆ ಆಸೆ ಪಟ್ಬಿಟ್ನಪ್ಪ ನಾನು. ಅಪ್ಪ ನನ್ ಕ್ಷಮಿಸ್ಬಿಡಪ್ಪ. ನನಗೆ ಈ ಭೂಮಿ ಮೇಲೆ ಬದುಕಕ್ಕೆ ಅರ್ಹತೆ ಇಲ್ಲಪ್ಪ. ಅಪ್ಪ ಅಪ್ಪ ನನ್ ಕ್ಷಮಿಸ್ಬಿಡಪ್ಪ. ಹೇ ಹೇ ಯಾಕ್ರಿ ಏನಾತ? ಹೇಗದ ನಿನ್ ಮಗ? ಅವ ಮುಂಜಾನೆ ಹೋದ ಇನ್ನೂ ಬಂದೇ ಇಲ್ಲ ಮನೆಗೆ. ಬೆಳಿಗ್ಗೆ ಹೋದವ ಇನ್ನೂ ಮನೆಗ್ ಬಂದಿಲ್ಲ. ಇಲ್ಲ ಬಂದಿಲ್ಲ. ಯಾಕ್ರಿ ಏನಾತ? ಆಕಿಗೆ ಆಸ್ಪತ್ರೆ ಖರ್ಚಿಗೆ ಅಂತಂದೇಳಿ ಹಾ ಸೌಕಾರ ರೊಕ್ಕ ಕೊಟ್ಟಿದ್ರಲ್ಲ, ಹಾ ಆ ರೊಕ್ಕ ಹೇಳದ ಮೊದಲು. ತಡ್ರಿ. ರೀ ಏನಾತ ಏನಾತ? ಇದೊಂದು ದುಡ್ಡು ಇಲ್ಲ ಇಲ್ಲ ಮನ್ಯಾಗ. ಏ ನೋಡ ಇಲ್ರಿ ನಾ ಇದ್ರಾಗ ಇಟ್ಟಿದ್ದೆ. ನೋಡ ನೋಡಿಲ್ರಿ ಇದ್ರಾಗ ಇಡೋದ್ ನನ್ ರೊಕ್ಕ ಕಾಯಂ. ನೋಡ್ರಿ ಬೇಕಿದ್ರ. ಇಲ್ಲಿ ಇಲ್ರಿ ನಾ ಕಾಮ್ ಇದ್ರೊಳಗ ಇಟ್ಟದ ರೊಕ್ಕನ. ಖರೇನ? ಹ್ಞೂನ್ರಿ ಇದ್ರೊಳಗ ಇಟ್ಟಿದ್ದೆ ನಾನು. ನಂಗ್ ನೆನಪೈತಿ. ನೆನಪು ಮಾಡ್ಕ್ಯಾರ? ನೆನಪು ಮಾಡ್ಕ್ಯಾರ? ಇಲ್ರಿ ನಾ ಇದ ಡಬ್ಬೊಳಗ ಇಡದ ಕಾಯಂ ರೊಕ್ಕನ. ಯಾಕ ಏನಾತ್ ಹೇಳ್ರಿ? ಇಲ್ಲ ಎಲ್ಲಿ ಇಲ್ಲ. ಇಲ್ಲ ಹಾ ಇಲ್ರಿ. ಯಾಕ್ರಿ ಏನಾತ? ಯಾಕ್ರಿ ಏನಾತ? ಮಗ ಯಾಕ್ರಿ ಏನಾತ ಕರೆಕ್ಟ್ ಹೇಳ್ರಿ. ಯಾಕ ಅಳಾಗುತ್ತೀರಪ್ಪಾಜಿ? ಯಾಕ ಯಾಕೆ ಏನಾತ ಹೇಳ್ರಿ. ನೀವ್ ಹೇಳಿದ್ರ ಗೊತ್ತಾಗತ್ ನಮಗ. ಈಕೆ ಆಸ್ಪತ್ರೆ ಖರ್ಚಿಗೆ ಸೌಕಾರ ಕೊಟ್ರು ರೊಕ್ಕ. ಹಾ ರೀ ಏನಾತ್ ಬಾಯ್ ಬಿಟ್ಟು ಹೇಳ್ರಿ ನಮಗ. ನಿಮ್ಗೆ ಏನ್ ಮಾಡ್ರಿ ಏನ್ ನಿನ್ನ ಮಗ ಕುಳು ಮಾಡದಲೆ ಹಾಳು ಮಾಡ. ಈಕೆ ಜೀವನ ತಿಂದ, ಅವನು ತಿಂದ. ಅಯ್ಯೋ ದೊಡ್ಡಪ್ಪ ಈ ದೊಡ್ಡಪ್ಪ ಅಲ್ಲಿ ಶೇಖರ್ ಹೊಲ ವಿಷ ಕುಡ್ದು ಸತ್ತಾನಂತ್ರಿ. ಏನ್ ಹೇಳಕತ್ತಿ ನೀನ? ವಿಷ ರೀ ಊರ್ದಿನ ಎಲ್ಲ ನಡ್ರಿ. ಹೇ ಶೇಖರ್, ಹೇ ಬಾ ಬಾ. ಎಲ್ಲ ಆಯ್ತು?
ಎಷ್ಟೊತ್ತಾಯ್ತಪ್ಪ, ಯಾಕೆ ಲೇಟ್ ಮಾಡ್ದಿ? ಹೊಂಡಿಲ್ಲ ಇನ್ನ ಸ್ವಲ್ಪ ಊಟಕ್ಕೆ ಎಷ್ಟು ದಿನ ಆತಾಯ್ತು ನೀನ ಉಂಡಿದ್ದಿಲ್ಲ. ನನ್ನ ಮಗ ಬಂದಾನ. ಹೊತ್ತಿಗೆ ಊಟ ಮಾಡಿಲ್ಲ ನೋಡಿ ಹೆಂಗಾಗಿದೆ ಎಲ್ಲ. ಸಾರಿ ಬಿಟ್ಟಿ ಅಲ್ಲ ಯಪ್ಪ, ಸಾರಿ ಬಿಟ್ಟಿಲ್ಲ. ಹೇಳಿದೆ ನಿನಗೆ ಅವಾಗ ಹೋಟೆಲಿಂದ ಕೂತ್ ತಿನ್ಬೇಡ ಅಂತೇಳಿ. ನಿಮ್ಮ ಅವ್ವ ಕೇಳೋದಿಲ್ಲ, ಬರೀ ಹೊರಗಿಂದ ತಿನ್ನಿಸ್ತಾಳ. ಯಾಕ ಉಣವಲ್ಲ ಯಪ್ಪ, ಇದೊಂದಿಷ್ಟು ತಿನ್ನ. ಸರಿ ಅನಿಸೋಲ್ದೇನ? ₹50 ಹೋಗಿ ಹೋಟೆಲ್ ಹೊಡ್ತು ಬೌಂಡ ಹೊಡ್ತು ಬೌ. ನನ್ ಮಗ ಆರಾಮಿರ್ಬೇಕು, ನನ್ ಮಗ ಆರಾಮ ತುಂಬ ಉಂಡೆ. ನಾ ಉಣಿಸ್ತಾನೆ ಇವತ್ತು, ನನ್ ಮಗ ನಾ ಉಣಿಸ್ತಾನೆ ಇವತ್ತು. ರೀ ಅಜ್ಜಿ ಬಹಳ ದಿನದ ಮೇಲೆ ಬಂದಾನ, ಹೊಟ್ಟೆ ಹಸ್ಗಂದಾನ. ಒಂದಿಟ್ಟು ಸುಮ್ಮಿರ್ರಿ, ಉಣಿಸ್ತೇನೆ, ಆಮೇಲೆ ಆಯ್ತು ಮಾತಾಡೋಣಂತ. ತಗ ತಿನ್ನಪ್ಪ, ತಿನ್ನತ್ತಮ್ಮ. ರೀ ಎಲ್ಲದನ್ರಿ ನಮ್ ಶಂಕರ? ಹೇ ಹುಚ್ಚಿ, ಬಹಳ ದಿನದ ಮೇಲೆ ಬಂದ ನಮ್ಮ ಮಗ, ಹೊಟ್ಟೆ ಹಸ್ಗಂದ. ನೋಡು ಹೆಂಗಾಗ್ಯಾನೊಂದಿಟ್ಟು. ಊಟ ಮಾಡ್ಸಕತ್ತಾನಿ, ಎಲ್ಲದಾನ ಅಂತ ಕೇಳ್ತಿಯಲ್ಲ, ಅಪ್ಸಕಿನ ನುಡಿತೀಯನ್ನ? ಶೇಖರ್ ಇಲ್ಲ ಅಣ್ಣ, ಶೇಖರ್ ಸತ್ತೋಗ್ಯಾರ. ಹೇ, ನನ್ನ ಮಗ ಸತ್ತಲ್ಲ, ನನ್ನ ಮಗ ಜೀವಂತದಾನ. ಇಲ್ಲೇ ಕೂತಾನ, ನಿಮ್ ಕಣ್ಣಿಗೆ ಕಾಣಿಸೋಲ್ದೇನ? ನನ್ನ ಮಗ ಜೀವಂತದಾನ, ಸತ್ತಲ್ಲಮ್ಮ, ಸತ್ತಲ್ಲಮ್ಮ. ನೀ ಸತ್ತಾನ ಅಂತ ನೋಡ. ಉಣ್ಣಪ್ಪ ನಿನ್ನ, ಉಣ್ಣ ನೀ ಸುಮ್. ಯಾಕಿತ ಮಾಡತ್ತಿ? ಬಿಡೋದನ್ನ ಬಿಡೋಣ ಅಣ್ಣ. ಶೇಖರ್ ಇಲ್ಲ ಅಣ್ಣ, ನಮ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ನಾವು ಶೇಖರ್ ಇಲ್ಲ ಇಲ್ಲ ಶೇಖರ್ ಇಲ್ಲ. ನನ್ನ ಮಗ ಇಲ್ಲ. ಮಠ ಬೇಡ. ಅಣ್ಣ ಯಾಕಂಗ್ ಮಾಡತ್ತಿ ನೀನ? ಸುಮ್ನಾಗ ಸಮಾಧಾನ ಮಾಡ್ಕೊ ಸ್ವಲ್ಪ. ಸುಮ್ನೆ ಹೇಳಪ್ಪ, ಮನ್ಯಾಗೆಲ್ಲ ನೀನ ಮನಿ ನಡ್ಸೋತ್ನ ಹಿಂಗಾದ್ರ ಮಕ್ಕಳ ಗತಿ ಎಲ್ಲ ಏನೋ ಹಿಂಗ ಕುಂದ್ರಬಾರ್ದ. ಅದನ್ನೆಲ್ಲ ಮದತ್ತು ಆರಾಮದಿಂದ ಇರ್ಬೇಕು. ಕುಂದ್ರು, ಸಮಾಧಾನ ತಗೋಬೇಕು, ಸಮಾಧಾನದಿಂದ ಇರ್ಬೇಕು. ಕುಂದ್ರು ಶೇಖರ್ ಕುಂದ್ರಣ್ಣ. ಕುಂದ್ರು. ಹೋದ. ಶೇಖರ್ ಹೋದಪ್ಪ. ಇರ್ಲಿ, ಸಮಾಧಾನದಿಂದ ಇರ್ಬೇಕು. ಸಮಾಧಾನ ಸಮಾಧಾನ. ಅವತ್ತಂದೆ ನಿನ್ನ
ಅಲ್ಲಿ ಗಿಡದ ತೆಳಗ ಕುತ್ಕೊಂಡ್ ಅಂದಿ ಗಿಡದ ಎಲಿ ಹಳದಿ ಆಗ್ಯಾವು ಹುಷಾರಿಂದ ಇರತ್ತಿ ನಿನಗ ಹುಚ್ಚ ಅಂದ್ಬಿಟ್ಟೆ ನಾನು ಇವತ್ತು ನಾ ಹುಚ್ಚ ಕುತ್ಕೊಂಡ ನೋಡಿ ನಮ್ಮ ಮಗನ್ನ ಕಳ್ಕಂದೆ ನೀನ್ ಎಟ್ಟು ಗಾಗಳ ಮಾಡ್ಕೊಂಡ್ ಮಕ್ಕಳ ಮೇಲೆ ನಿಗಾ ಇಡ್ರಿ ಮೊಬೈಲ್ ಫೋನ್ ಉಪಯೋಗಿಸ್ತಾರ ನೋಡ್ಕೊಂತ ಇರ್ರಿ ಆನ್ಲೈನ್ ಗೇಮ್ ಆಡ್ತಾರ ನೋಡ್ಕೊಂತ ಇರ್ರಿ ಅಂದಪ್ಪ ನಾವು ಹುಚ್ಚರಂಗ ನಮ್ಮಿದ್ರಾಗ ನಾವ್ ಆಗ್ಬಿಟ್ಟು ಇರ್ಲಿ ಅದೆಲ್ಲ ವಿಧಿ ಆತ. ನಾವೆಲ್ಲ ಸಮಾಧಾನ ಇರ್ತೇವೆ, ಕಾಲದ ತಕ್ಕಂಗ ನಾವೆಲ್ಲ ನಡಿಬೇಕು. ನೀವು ದೊಡ್ಡ ಮನಸ್ಸು ತಗೊಳ್ಬೇಕು, ಉಳ್ದಾರ ಜೀವನ ನೋಡಿ ನಾವು ದೊಡ್ಡ ಮನಸ್ಸಿಂದ ಇರ್ಬೇಕು, ಮನೆ ನಡ್ಸೋರು. ಮಗ ನಾವ್ ಹೋದ್ಮೇಲೆ ಇನ್ನೇನೈತಪ್ಪ ನಮ್ ಜೀವನ? ಎಲ್ಲ ಉಳಿದ ಜೀವದ ಬಗ್ಗೆ ವಿಚಾರ ಮಾಡಿ ಅದನ್ನ ಆದ ಘಟನೆಗಳನ್ನ ನೆನಪು ಹಾರ್ಬೇಕಲ್ಲ, ಹಂಗಾಗ್ಲಾರ್ದಂಗ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಖರೆ ಐತಪ್ಪ, ನನ್ ಮಗ ಆಗದಂಗ ಮತ್ತೊಮ್ಮೆ ಯಾರಿಗೂ ಆಗದ್ ಬೇಡಪ್ಪ ಯಪ್ಪ. ನೀ ಹೇಳದ್ ಖರೆ ಐತಿ. ಸುಮ್ಮನ ನಿನ್ನನ್ನು ಹುಚ್ಚ ಅಂತ ಮಾಡ್ಕೊಂಡ ನಾವು ಹುಚ್ಚರು, ನಾವು ಹುಚ್ಚರು. ನಾನು ನಿಮಗ ಅವಾಗ ಹೇಳಿದೆ, ನೀವೆಲ್ಲ ಏನ್ ಹೋಗಿ ಮನೆಗೆ ಹೋಗಿ ನಾನೆಲ್ಲ ಏನ್ ಮಾಡಿದೆ ಜಾಗೃತಿ ಮೂಡ್ಸೋಣ. ಯಾಕಂತ ಹೇಳಿದ್ರ ನಮ್ ಮನ್ಯಾಗ ನಮ್ ತಂಗಿ ಮಗ್ಗು ಹಂಗಾಗಿತ್ತು. ಅವ ಉರ್ಲಾಕ್ಯಂಡ್ ಸತ್ತ. ಉರ್ಲಾಕ್ಯಂಡ್ ಮೇಲೆ ನಾನ್ ನಿರ್ಧಾರ ಮಾಡಿದೆ, ಮಕ್ಕಳಿಗೆಲ್ಲ ಇವತ್ತು ಮೊಬೈಲ್ ಅಂತಾವ್ ಇಂತಾವ್ ಗೇಮ್ ಬಂದು ಮಕ್ಕಳೆಲ್ಲ ಹಾಳಾಗಕತ್ತಾರ, ಅದಕ್ ನಿಮ್ ಮಕ್ಕಳಿಗೆಲ್ಲ ಹೇಳ್ರಪ್ಪ ಅಂತ ಹೇಳಿ ಜಾಗೃತಿ ಮಾಡೋಣ. ಅಂದ್ರ ನೀವು ನನ್ ನೋಡಿ 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 ಏನ್ ಮಾಡ್ತಿದ್ರಿ, ಸೈಡ್ ಇಂದ ಹೋಗ್ತಿದ್ರಿ. ಏನಾದ್ರೂ ಹೇಳಿದ್ರ ಹುಚ್ಚ, ನಿನ್ನ ತಲೆ ಕೆಟ್ಟತಿ, ನೀ ಸರಿ ಇಲ್ಲ, ನಿಮ್ ಮಕ್ಳು ನೀ ಸರಿ ಆಗೋ ಅನ್ನೋಂತ ಅಭಿಪ್ರಾಯ ನೀವ್ ಹೇಳಿದ್ರಿ. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಾಗೈತಿ, ಇವತ್ತಿಂತ ಆನ್ಲೈನ್ಗೆ ನಮ್ಮಂತ ಮಾಧ್ಯಮದ ಒಂದು ಮಧ್ಯ ಇರುವಂತ ಮಕ್ಕಳೆಲ್ಲ ಏನಾಗಕತ್ತಾರ, ಬಲಿಪಶು ಹಾಕತ್ತಾರ. ಈ ಹೊಲಸು ಗೇಮ್ ಬಂದು, ಮೊಬೈಲ್ ಬಂದು ಎಲ್ಲ ಕುಟುಂಬಗಳು ಇವತ್ತು ಕುಟುಂಬವನ್ನು ನಡೆಸುವಂತ ಮಕ್ಳು ಏನಾಗ್ಯಾರಪ್ಪ ಅಂತ ಹೇಳಿದ್ರ, ನಿನ್ನ ಮಗ, ನಮ್ ತಂಗಿ ಮಗ, ಹಿಂಗ ಆದವ್ರೆಲ್ಲರಿಗೆ ನಾವೇನ್ ಮಾಡ್ಬೇಕಾಗಿತ್ತು ಇನ್ನು ಮುಂದ ಅಂತ ಇದ್ರ ಬಗ್ಗೆ, ಗೇಮಿನ ಬಗ್ಗೆ ಆಗಿರ್ಬೋದು, ಮಕ್ಕಳಿಗೆ ಆಗಲಿ ಜಾಗೃತಿ ನಾವೆಲ್ಲ ಮಾಡಿದ್ರೆ ಅದು ಒಂದ್ ಏನಾಗುತ್ತ ಮಾರ್ಗದರ್ಶನ ಆಗ್ಲಿ ಅಪ್ಪ. ಏದಿ ಮಠ ಬೆಳೆದ ಮಗ ಸತ್ ಮೇಲೆ ಬುದ್ಧಿ ಬಂತು. ಇನ್ಮೇಲೆ ನಾನು ನಿನ್ ಜೊತೆಗೆ ಕೈ ಜೋಡಿಸ್ತೀನಿ, ನಿನ್ ಜೊತೆಗೆ ನಾನು ಹಿಡಿತೀನಿ. ಮುಂದನ್ನ ಉಳಿದ ಮಕ್ಕಳಿಗೆ ಹಿಂಗ ಆಗೋದು ಬೇಡ. ನನ್ ಮಗ ಏನ ಹೋಗ್ಬಿಟ್ಟ, ಇದನ್ನ ನಿಲ್ಲಿಸ್ಬೇಕಂದ್ರೆ ಏನ್ ಮಾಡ್ಬೇಕ? ಹೌದು, ಈಗ ನೀನ್ ಕೇಳೋಂತ ಪ್ರಶ್ನೆ ಬಹಳ ಸೂಕ್ತ ಐತಿ. ಏನಾಗೈತೆ ಅಂತ ಹೇಳಿದ್ರ, ಏನಿವತ್ತು ಜನಪ್ರಿಯತೆ ಹೊಂದಿದಂತ ವ್ಯಕ್ತಿಗಳದಾರಲ್ಲ, ಅವ್ರು ಈ ಗೇಮ್ ಆಡಂಗಿಲ್ಲ. ಬಟ್ ಪ್ರಚಾರ ಮಾಡಿ ಅವ್ರ ಕೂಟ ಇವ್ರ ಪಾರ್ಟ್ನರ್ ಆಗಿ ನಮ್ಮಂತ ಬಡ ಮಕ್ಕಳಿಗೆ ಅವ್ರ ಏನ್ ಮಾಡ್ಯಾರ, ಅವ್ರ ಅಭಿಮಾನಿಗಳು ನಮ್ಮ ಮಕ್ಳಾಗಿರ್ತಾರ. ಅವ್ರು ನೋಡಿ ಇವ್ರು ಏನ್ ಮಾಡ್ತಾರ, ಇಂತ ಗೇಮ್ಗಳನ್ನು ಅವರೇ ನಮ್ಮ ಹೀರೋನ ಇಂತ ಕೆಲಸ ಮಾಡಕತ್ತಾರ ಅಂದ್ಮೇಲೆ ನಾನು ಆಡ್ಬೇಕು ಅನ್ನೋಂತ ಹುಚ್ಚಿಗೆ ಇವತ್ತು ಇವ್ರು ಏನ್ ಮಾಡಕತ್ತಾರ ಅಂದ್ರ ಮಣ್ಣಿನ ನಾಶ ಮಾಡುವಂತ ರೀತಿ ಒಳಗ ಮಾಧ್ಯಮ ಮಧ್ಯ ವ್ಯಕ್ತಿಗಳದೀವಲ್ಲ ನಾವು ಇವತ್ತು, ಸಣ್ಣ ಪುಟ್ಟ ಕೂಲಿ ನಾಲಿ ಮಾಡ್ಕೊಂತ ವ್ಯಕ್ತಿಗಳನ್ನ ಏನ್ ಮಾಡ್ಯಾರ ಅಂತ ಹೇಳಿದ್ರ ಇವತ್ತು ನಾಶ ಮಾಡುವಂತ ಕೆಲಸ ಮಾಡಕತ್ತಾರ. ಖರೆ, ನೀ ಹೇಳ ಖರೆ ಐತ್ ನೋಡಪ್ಪ. ಏನ್ ಇದ್ ರೊಕ್ಕ ಹಾಕಿ ಇಂಥವೆಲ್ಲ ಮಾಡಕತ್ತಾರಲ್ಲ, ಇವ್ರು ಯಾವನು ಆಡೋದಿಲ್ಲ. ಇವ್ರು ಹುಚ್ಚ ಮಕ್ಕಳಿವು, ನಮ್ಮವು ರಾತ್ರಿ ನೋಡಿದ ಬಾವಿ ಹಾಗಲಾಗಿ ಬೀಳ್ತಾವ. ಅಂತ ಜಯಮಾನದು ಗೊತ್ತಾಗೋದಿಲ್ಲ. ಮನಿ ಮಠ ಎಲ್ಲಾ ಕಳ್ಕೊಂಡು, ಎಲ್ಲಾ ಸಂಬಂಧ ಕಳ್ಕೊಂಡು ಜೀವನ ಕೊಟ್ಬಿಡ್ತಾವ. ಅವ್ರ ಅಲ್ಲಿ ಆರಾಮ್ ರೊಕ್ಕ ಗಳಿಸ್ಕೊಂಡ್ ಆರಾಮ್ ಇರ್ತಾರ. ಇಂಥದ್ದಾಗ್ಬಾರ್ದು. ಇದನ್ನ ನಿಲ್ಬೇಕು, ತಿಳ್ಕೊಡ್ರಿ, ಇದನ್ನ ನಿಲ್ಬೇಕು. ಮಂದಿ ಮಕ್ಕಳು ಜೀವ ಜೊತೆಗೆ ಆಟ ಆಡುವಂತಹ ಇಂಥ ಎಲ್ಲಾ ಆನ್ಲೈನ್ ಗೇಮ್ಗಳು ನಿಲ್ಬೇಕು. ಮಂದಿ ಮಕ್ಕಳ ಜೊತೆಗೆ ಆಟ ಆಡ್ಬೇಡ್ರಿ. ನಿಮ್ಮ ಸ್ವಾರ್ಥಕ್ಕ, ನೀವು ಗಳಿಸೋದಕ್ಕ ಇನ್ನೊಬ್ಬರ ಜೀವ ಜೊತೆಗೆ ಆಟ ಆಡುವಂತ ಹಕ್ಕು ನಿಮಗೆ ಯಾರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ತಿಳ್ಕೊಡ್ರಿ. ಈ ಪ್ರಮೋಷನ್ ಮಾಡೋದು ಮೊದಲ ಬಿಡ್ರಿ. ನಿಮ್ಮನ್ನ ಫಾಲೋ ಮಾಡುವಂತಹ ಬಹಳಷ್ಟು ಜನ ನಿಮ್ ಹಿಂದಿದಾರ. ಅಂತ ಮಕ್ಕಳಿಗೆ ಒಳ್ಳೆ ಸಂದೇಶಗಳನ್ನು ಕೊಡ್ರಿ, ಒಳ್ಳೆ ದಾರಿಯನ್ನ ತೋರಿಸ್ರಿ, ಸದ್ವಿಚಾರಗಳನ್ನ ತಿಳಿಸ್ರಿ. ಅಂದಾಗ ಮಾತ್ರ ಒಂದು ಸುಭದ್ರವಾಗಿರುವಂತ ಒಂದು ಸಮಾಜವನ್ನು ಕಟ್ಟಕ್ಕಾಗ್ತದೆ. ಹುಷಾರ್.
ನಾನು ಹೇಳೋದು ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೊಂಡೆ. ಅರ್ಥ ಆಗೈತಲ್ಲ?